ಹಾಯ್ ಹೆಲೋ ವೆಲ್ಕಮ್ ಟು ಸ್ಮೈಲಿ ಫಾರ್ಮ್ ಟು ಫಾರ್ಮ್. ಈ ವಿಡಿಯೋ ಮಾಡ್ತೀರೇನಪ್ಪ ಅಂದರೆ ನಮ್ಮ ರೈತರಿಗೆ ಮತ್ತು ಈ ಸಣ್ಣ ಪುಟ್ಟ ರೈತರಿಗೆ, ಸಣ್ಣ ಪುಟ್ಟ ಹೊಲ ಇರೋರಿಗೆ ಹೇಳಿದಿರೋದು. ಇವತ್ತಿನ ದಿನ ಆಲ್ಮೋಸ್ಟ್ ಎಲ್ಲರ ಹತ್ರ ಒಂದು ಅರ್ಧ ಎಕರೆ ಜಮೀನು ಇದ್ದೇ ಇರುತ್ತೆ, ಅರ್ಧ ಎಕರೆ 1 ಎಕರೆ. ಸೊ ಸ್ವಲ್ಪ ನೀರು ವ್ಯವಸ್ಥೆ ಇರುತ್ತೆ, ಇಲ್ಲ ಮನೆ ಹತ್ರ ಇರುತ್ತೆ. ದಯವಿಟ್ಟು ನಾನು ಕೇಳೋದಿಷ್ಟೇ, ಅಲ್ಲಿ ಹೋಗಿ 80 ರೂಪಾಯಿ 90 ರೂಪಾಯಿ ಕೊಟ್ಬಿಟ್ಟು 100-200 ರೂಪಾಯಿ ಕೊಟ್ಬಿಟ್ಟು ತಗೊಳ್ಳೋ ಬದಲು, ಈ ಹಣ್ಣು, ಪಪ್ಪಾಯಿ, ಪರಂಗಿಹಣ್ಣು, ಈ ಕಿತ್ತಳೆಹಣ್ಣು, ಮೋಸಂಬಿ ತಗೊಳ್ಳೋ ಬದಲು ನಾವೇ ಅದೇ 205 ರೂಪಾಯಿ ತಂದುಬಿಟ್ಟು ಒಂದು ಗಿಡ ಹಾಕ್ಕೊಂಡ್ರೆ ನೋಡಿ, ಇದರ ಕಾಯಿ ಬಿಡ್ಕೊಳ್ಳುತ್ತೆ. ಇದೊಂದು 10 ರೂಪಾಯಿಗೆ 25 ರೂಪಾಯಿ ಗಿಡ ತಂದೆ ನಮಗೆ ಒಂದು 50 ರೂಪಾಯಿ 100 ರೂಪಾಯಿ ಲಾಭ ಕೊಡ್ತೈತೆ. ಹಾಕೊಳ್ಳೋಣ ನಾವೇ ನ್ಯಾಚುರಲ್ ಬೆಳೆ. ಅಲ್ಲಿ ಔಟ್ ಸೈಡ್ ಏನಾಗಿರುತ್ತೆ ಅಂದರೆ ಈ ಕೆಮಿಕಲ್ ಯೂಸ್ ಮಾಡ್ತಾರೆ, ಕೆಡಬಾರ್ದು ಅಂದ್ಬಿಟ್ಟು ಕೆಮಿಕಲ್ ಯೂಸ್ ಮಾಡ್ತಾರೆ. ಮತ್ತು ಬೆಳಿಬೇಕಾದ್ರೆ ಅದಕ್ಕೆ ಔಷಧಿ ಆಗೋದು, ಸಿಂಪಡಣೆ ಮಾಡೋದು, ಈ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡೋದು. ನ್ಯಾಚುರಲಿಟಿ ಇಲ್ಲಿ ಬೆಳೆಯಲ್ಲ. ನ್ಯಾಚುರಲ್ ಬೆಳೆ ತುಂಬ ಟೇಸ್ಟ್ ಇರುತ್ತೆ. ಅದೇ ಗೌರ್ಮೆಂಟ್ ಗೊಬ್ಬರ ಹಾಕೊಂಬರೋದು ಇಳುವರಿ ಬರುತ್ತೆ, ಚೆನ್ನಾಗಿ ಕಾಯಿ ದಪ್ಪ ಬರುತ್ತೆ, ಬಟ್ ಟೇಸ್ಟ್ ಇರಲ್ಲ ಒಂಚೂರು. ತಗೊಂಡಾಗಲೂ ಕೂಡ ನಮ್ಮ ತಿಂದಾಗ ಕಾಸು ಕೊಟ್ಟು ತಂದಿರ್ತೀವಿ, ಕಾಸು ಕೊಟ್ಟಾಗದೆ ಟೇಸ್ಟ್ ಇರಲ್ಲ. ಸೊ ಅದಕ್ಕೇನು ಮಾಡಿ ಅಂದರೆ ಆಲ್ಮೋಸ್ಟು ನಿಮ್ಮ ಹತ್ರ ಜಮೀನು ಇರುತ್ತೆ, ಒಂದು ಪಪ್ಪಾಯಿ ಗಿಡ ಹಾಕ್ಕೊಳ್ಳಿ, ಒಂದು ಯಾವ್ದಾರು ಹಣ್ಣಿನ ಗಿಡ ಹಾಕ್ಕೊಳ್ಳಿ, ಮನೆಯಾಗ ತಿನ್ನೋಂಥದ್ದು ತಿನ್ಬೋದು. ಎಲ್ಲ ನ್ಯಾಚುರಲ್ ಬೆಳ್ಕೊಂಡು ನೋಡಿ ಕಾಯಿ ಹಿಂಗಿದೆ, ನ್ಯಾಚುರಲ್ ಕಾಯಿ.